ಎಲ್ಲರ ಹೆಸ್ರನ್ನೂ ತರ್ತೀನಿ ಕಣಮ್ಮ ಮುಂದೆ. ಅಂದರೆ ಅವ್ರ ತಾತನ ನೆಹರು ಜೊತೆ ಇಳಿಸ್ಕೊಂಡಿದ್ರು. ಮತ್ತು ಅವರು ಅಮರಶಿಲ್ಪಿ ಜಕಣಾಚಾರ್ಯ ಪ್ರಶಸ್ತಿ ತಗೊಂಡ್ರು ಅವ್ರ ಡ್ಯಾಡಿನೂ. ಮತ್ತು ಇವನು ಈ ಥರ ಅದೇ ತುಂಬ ಖುಷಿ ಆಗ್ತಿದೆ ನಮ್ಮ ಹುಡುಗ ಮಾಡಿರೋದು. ಹೇಳ್ಕೊಳಕ್ಕಾಗದಷ್ಟು ಖುಷಿ ಆಗ್ತಿದೆ. ಪ್ರಪಂಚದ ಜನರಲ್ಲೇ ಎದುರು ನೋಡ್ತಿದ್ರು ರಾಮನ್ನ ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ. ಈಗ ಇಡೀ ಪ್ರಪಂಚದ ಜನರು ಪ್ರತಿದಿನ ಕೈ ಮುಗಿತಾರೆ ಅಮ್ಮ ನಿಮ್ಮ ಮಗನ ಈ ಕಿತ್ತಿರುವಂತ ಶಿಲ್ಪಿಗೆ. ಎಷ್ಟು ಖುಷಿ ಆಗ್ತಿದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಇಡೀ ಪ್ರಪಂಚ ಜಗತ್ತೇ ನೋಡುತ್ತೆ. ಸುಮ್ಮನೆ ರಮ್ಮ ಅಳ್ಬೇಡ ಕಣಮ್ಮ ಅಂತ ಹೇಳ್ದ. ಹೋಗುವಾಗ ತುಂಬಾನೇ ಹತ್ಬಿಟ್ಟೆ. ಮತ್ತು ಊಟ ತಿಂಡಿ ಏನಪ್ಪ ಮಾಡ್ತೀವಿ ಬಂದರೆ ಮಾಡ್ಕೊಡ್ತೀನಿ ಕಣಂದ್ರೆ, ಅಮ್ಮ ಬೇಡಮ್ಮ ಇಲ್ಲೇ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಕಣಮ್ಮ ಅಂತ ಹೇಳ್ದ. ದಿವಸ ಫೋನ್ ಮಾಡೋನು, ನಾನು ಫೋನ್ ಮಾಡಿ ವಿಚಾರಿಸ್ಕೊತಿದ್ದೆ ಅವನ್ನ. ಮತ್ತು ಅಷ್ಟೇ ತುಂಬಾ ಖುಷಿ ಆಗ್ತಿದೆ ಅವ್ನು ಮಾಡಿರೋದು. ಇಡೀ ಜಗತ್ತು ಪ್ರಪಂಚ ನೋಡ್ತಾ ಇದೆ. ನೀವು ರಾಮನ್ ನೋಡ್ಬೇಕು ಅಂತ ಆಸೆ ಏನಾರು ಆಗ್ತಿದೆ? ತೋರಿಸ್ತಾ ಇಲ್ಲಿ ಬಂದಾಗ ತೋರಿಸ್ತಾ ಮಗು ಥರನೇ ಮುಖ ಮಾಡಿದ್ದ. ಫಸ್ಟ್ ತಂದು ತೋರಿಸ್ತಾ ನನಗೇನೆ ತುಂಬ ಚೆನ್ನಾಗಿ ಮಾಡಿದ್ದ. ಈಗ ಬಾಲರಾಮನಿಗೆ ಪ್ರತಿಷ್ಠಾಪನೆ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಪೂಜೆ ಕೂಡ ಸಲ್ಲಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದೇ ಎಲ್ಲರೂ ಕೂಡ ಪೂಜೆ ಸಲ್ಲಿಸ್ತಾರೆ. ನೀವು ಕಣ್ ತುಂಬಿಕೊಳ್ಬೇಕು ಆ ದೃಶ್ಯವನ್ನ ಅನ್ನೋ ಆಸೆ ಇಂಗಿತ ಏನಾದ್ರು ಇದೆ? ತುಂಬಾನೇ ಆಸೆ ಇದೆ. ಅವ್ನು ಕರ್ಕೊಂಡು ಹೋದ್ರೆ ನೋಡ್ತೀವಿ. ಅವ್ನು ಕರ್ಕೊಂಡು ಹೋದ್ರೆ ತುಂಬಾನೇ ಆಸೆ, ಕಣ್ ತುಂಬಾ ನೋಡ್ತೀವಿ ಅಷ್ಟೇ. ರಾಮನನ್ನ ಕಣ್ ತುಂಬ್ಕೋಬೇಕು ಅನ್ನೋದು ಕೋಟ್ಯಾಂತರ ಜನರ ಕನಸು. ಅದ್ರಲ್ಲಿ ನಿಮ್ ಮಗ ಆ ಮೂರ್ತಿನೇ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಮೂರ್ತಿನ ಅದಕ್ಕೆ ಒಂದು ಜೀವ ತುಂಬಿದ್ದಾರೆ. ಎಲ್ಲರೂ ಕೂಡ ಎದುರು ನೋಡ್ತಿದ್ದಾರೆ. ಈ ಮಗನ ಕಾರ್ಯ ಮಾಡ್ಬೇಕಾದ್ರೆ ಈ ರೀತಿ ಏನ್ ಅನ್ನಿಸ್ತಿತ್ತು ಅಂತ? ಅವನು ತುಂಬಾನೇ ಹೇಳೋನು. ಅವನು ಏನಮ್ಮ ಈ ಥರ ಮಾಡ್ತಾ ಇದ್ದೀನಿ ನಾನು ಹಿಂಗೆ ಅಂತ ಹೇಳೋನು. ಏನೋ ಮಾಡಪ್ಪ. ಮತ್ತು ಹಿರಿಯರ ಆಶೀರ್ವಾದ ಅಂದರೆ ತಾತ ಮತ್ತು ಅವರ ಅಪ್ಪ ಎಲ್ಲ ಬಂದು ಆಶೀರ್ವಾದ ಮಾಡ್ದಂಗೆ ಆಯ್ತಾ ಇದೆ ಕಣಮ್ಮ ನನಗೆ. ಅವರು ಕೆಲಸ ಮಾಡುವಾಗ ತಾತ ಇವ್ರು ಬಂದು ನನಗೆ ಆಶೀರ್ವಾದ ಮಾಡ್ದಂಗೆ ಆಗುತ್ತೆ ಕಣಮ್ಮ ಅಂತ ಹೇಳ್ಕೊಳ್ಳೋನು. ಅವ್ರ ತಾತನೂ ಅವ್ರ ಅಪ್ಪನೂ ಕೂಡ ಅವನಿಗೆ ಅವನ ಮನಸ್ಸಿಗೆ ಏನು ಅನ್ಸುತ್ತೆ ಅದೇ ಮಾಡಬೇಕು ಅಷ್ಟು. ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಅವರು ಅದೇ ಭಾವುಕತೆಯನ್ನ ವ್ಯಕ್ತಪಡಿಸ್ತಿದ್ರು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಪ್ರತಿ ಕ್ಷಣಕ್ಕೂ ಅವರು ಅದನ್ನೇ ಹೇಳ್ತಾ ಇದ್ರು. ಹೌದು, ನನ್ಗೆ ರಾಮ ದರ್ಶನ ಕೊಡ್ತಿದ್ರು, ಈಗೆಲ್ಲ ಹೇಳ್ತಿದ್ರು. ಸಾಕಷ್ಟು ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ನನ್ನ ತಂದೆ ತಾಯಿ ಆಶೀರ್ವಾದ ಕೂಡ ಅಂತಿದ್ರು. ರಾಮ ಅಂದ್ರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತ, ಹೇಗೆ ಭಕ್ತಿ ಇತ್ತ? ಅವ್ನು ನೋಡೇ ಇರ್ಲಿಲ್ಲ. ಹೇಳದ್ನಲ್ಲ, ಅವನು ರಾಮ ಮುಖನೇ ನೋಡಿಲ್ಲ. ಅಂದ್ರೆ ಬುಕ್ ಓದಿ ಸ್ಟಡಿ ಮಾಡ್ಕೊಳ್ಳೋನು, ಎಲ್ಲನೂ ಓದಿ. ಅವನು MBA ಮುಗಿಸಾದ್ಮೇಲೆ ಇದೆಲ್ಲ ಕಲ್ತಿದ್ದು. ತುಂಬಾನೇ ಆ ಬುಕ್ಕೆಲ್ಲ ಓಡಿ ಸ್ಟಡಿ ಮಾಡ್ಕೊಂಡು ಈ ಥರ ಮಾಡಬೇಕು, ಈ ಥರ ಇರಬೇಕು, ಆಮೇಲೆ ಇಷ್ಟು ಇಂಚು ಇಷ್ಟು ಇದು ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋನು. ಈಗ ರಾಮನ್ ಕೈ ಮುಗಿಬೇಕಾದ್ರಮ್ಮ ಪ್ರತಿಯೊಬ್ರು ಕೂಡ ನಿಮ್ ಮಗನ್ ನನ್ ಕೇಳ್ತಾರೆ. ಮೈಸೂರಿಗೆ ಅದು ಹೆಮ್ಮೆ. ಹೇಗೆ ಅನಿಸ್ತದೆ? ಪೂಜೆ ಜಪ ಇಲ್ಲದೆ ಅವ್ನು ಮಾಡ್ದವನೇ ಅಲ್ಲ. ಪೂಜೆ ಜಪ ಸಂಧ್ಯಾವನ್ನೇ ಮಾಡ್ಬಿಟ್ಟು ಆಮೇಲೆ ಪೂಜೆ ಕೂತ್ಕೋತೀನಿ, ಕೆಲ್ಸಕ್ಕೆ ಕೂತ್ಕೋತೀನಿ ಕಣಮ್ಮ. ನಾನು ಹಂಗೂ ಸಣ್ಣ ಆಗೋಗಿದ್ಯಲ್ಲೋ, ಈ ಥರ ಊಟ ಸರಿ ಇಲ್ಲ ಏನೋ ಅಂತ ನಾನು ಅಂದ್ಕೊಂಡೆ. ಮತ್ತು ಇಲ್ಲ ಕಣಮ್ಮ ಹಂಗೆ ಅನ್ಕೋಬೇಡ, ಏನೋ ನಾನು ಏನೂ ಅನ್ಕೋಬೇಡ ಕಣಮ್ಮ, ಆ ಥರ ಹಂಗೂ ಒಳವೆ, ಅಯ್ಯೋ ಈ ಥರ ಹಿಂಗೆ ಆಗೋಗಿದ್ಯಲ್ಲಪ್ಪ ಅಂದ್ಕೊಂಡು. ಅಮ್ಮ ಆ ಥರ ಅನ್ಕೋಬೇಡ ಕಣಮ್ಮ, ಚೆನ್ನಾಗಿ ನೋಡ್ಕೊಟ್ಟಿದ್ದಾರೆ, ಇಡೀ ಪ್ರಪಂಚ ನೋಡುತ್ತೆ, ಸುಮ್ಮನೆ ಮಾಡಬೇಡ ಅಂತ ಹೇಳ್ದೆ. ಈಗ ನ್ಯೂಸ್ ಫಸ್ಟ್ ಮೂಲಕ ನಿಮ್ಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಅಂತಹ ಮಗನಿಗೆ ನೀವು ಜನ್ಮ ಕೊಟ್ಟಿದ್ರಿ. ತುಂಬಾ ಖುಷಿ ಆಗುತ್ತೆ. ಇಂತಹ ಅದ್ಭುತ ಕೆಲಸ ಮಾಡಿದ್ದಕ್ಕೆ ನ್ಯೂಸ್ ಫಸ್ಟ್ ಮೂಲಕ ಜನತೆಗೆ ಏನಂತ ಹೇಳ್ತೀರಾ? ಜನತೆಗೆ ತುಂಬಾನೇ ಸಂತೋಷ ಆಗ್ತಿದೆ ಅಂತ ಹೇಳ್ಕೊತೀನಿ ಅಷ್ಟೆ. ಮತ್ತು ನಮ್ಮನೆಯವ್ರು ನೆನೆಸ್ಕೊಂಡು ತುಂಬಾನೇ ಅವ್ರು ನಮ್ಮನೆಯವ್ರಿದ್ರೆ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಎಲ್ರಿಗೂ ಖುಷಿ ಹಂಚ್ಕೊತಿದ್ರು. ಅಕ್ಕ ತಂಗಿರಿಗೆ, ಅಣ್ಣ ತಮ್ಮದಿರಿಗೆ, ಮತ್ತು ಅವ್ರ ತಂಗಿರ 5 ಜನ, ಮತ್ತು ಚಿಕ್ಕಪ್ಪದಿರು ಎಲ್ರಿಗೂ ಹೇಳ್ಕೊಂಡು ಖುಷಿ ಪಟ್ಕೊಳ್ಳೋರು. ಅಷ್ಟೇ ತುಂಬಾ ಅವನು ನೋಡಬೇಕು. ಅವನು ಕೇದಾರಲ್ಲಿ ಶಂಕರಾಚಾರ್ಯರು ಮಾಡಿದಾಗಲೇ ನಾನು ಹೋಗ್ಬೇಕು ಅಂತ ಹೇಳ್ಕೊತಿದ್ರು. ಅದಾಯಿತು ಸುಭಾಷ್ ಚಂದ್ರ ಬೋಸ್ ಮಾಡಿದಾಗ. ಅಷ್ಟರಲ್ಲಿ ಅವನು ಆ ಕಡೆ ತಗೊಂಡು ಹೋದಾಗ ಈ ಕಡೆ ಇವರು ಇದಾದ್ರು, ಎಕ್ಸ್ಪೈರ್ಡ್ ಆದ್ರು. ಅಷ್ಟು ಗೊತ್ತಿಲ್ಲ. ಅರುಣ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಅದೇ ಭಾವುಕತೆ ವ್ಯಕ್ತಪಡಿಸ್ತಿದ್ರು. ನನಗೆ ಜೀವನ ಸಾರ್ಥಕ ಆಗಿದೆ, ಪ್ರಾಣ ಹೋದ್ರು ಸರಿ ಈಗ ಅಂತ ಹೇಳಿ. ನೀವು ಕೂಡ ಭಾವುಕರಾಗ್ತಿದ್ರಿ, ಕಣ್ಣಲ್ಲಿ ನೀರು ಬರ್ತಿದೆ, ಕಣ್ಣಂಚಲ್ಲಿ. ಎಷ್ಟು ಖುಷಿ ಆಗ್ತಿದೆ. ಯಾಕೆ ಈ ಕಣ್ಣೀರು, ಭಾವುಕತೆ? ಆ ಸಂತೋಷಕ್ಕೆ ಕಣ್ಣೀರಾಗ್ತಿದೆ. ತುಂಬಾನೇ ಮಾಡೋದಕ್ಕೆ ಸಂತೋಷ ಆಗ್ತಿದೆ. ಇಡೀ ಪ್ರಪಂಚ ನೋಡುತ್ತೆ ನನ್ನ ಮಗ ಅನ್ನೋದು ಸಂತೋಷ ಆಗ್ತದೆ ಅಷ್ಟೇ. ಇಂತಹ ಅದ್ಭುತ ಕೆಲಸ ಮಾಡೋಂತ ನಿಮ್ಮ ಮಗನ್ಗೆ ಏನಂತ ಹೇಳ್ತೀರಿ? ಏನಿಲ್ಲ, ಅವ್ನು ಬಂದು ಆಶೀರ್ವಾದ ಮಾಡ್ಬೇಕಷ್ಟೆ. ಅಮ್ಮ ಇಡೀ ಪ್ರಪಂಚ ನೋಡೋದೆ ಕಣಮ್ಮ ಅಂತಂದ. ಆಮೇಲೆ ಸುಮ್ಮನೆರಪ್ಪ ಅಂದ್ಬಿಟ್ಟು ಆಮೇಲೆ ಎಳಿ ತೆಗ್ದು ಹಾಕವೆ ಅಷ್ಟೇ. ಧನ್ಯತೆ ಇದೆ ನಿಮ್ಗೆ. ತುಂಬಾನೇ ಸಂತೋಷ ಆಗ್ತದೆ. ಖುಷಿ ಆಯ್ತು. ನಮ್ಮ ನ್ಯೂಸ್ ಫಸ್ಟ್ ಕಡೆಯಿಂದ ನಿಮ್ಗೂ ಕೂಡ ಅಭಿನಂದನೆ ಅಮ್ಮ. ನಿಮ್ಮ ಮಗನ ಆಯುಸ್ಸು ಆರೋಗ್ಯ ಹೆಚ್ಚಾಗ್ಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಇದು ಅರುಣ್ ಯೋಗಿರಾಜ್ ಅವರ ತಾಯಿಯವರ ಮನದಾಳದ ಇಂಗಿತ.
ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.